ನಿಮ್ಮ ಮುಂದೆ ಆರೋಗ್ಯ ದಿನಚರಿ ಡಾಕ್ಟರ್ ಪ್ರಶಾಂತ್ ಭಟ್ ಇವರಿಂದ ಅವರು ಮಾತನಾಡಬೇಕಾದರೆ ಗಣ್ಯರೆಲ್ಲರೂ ಸಭೆಗೆ ಕರೆತರಬೇಕಾಗಿ ಡಾಕ್ಟರ್ ರಾಸಾನಂದ ಕುಮಾರ್ ಹಾಗೂ ಇತರರಲ್ಲಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಪದ ದ್ವಂದ್ವಂ ಅವಾಂಗ್ಮಾನಸ ಗೋಚರಂ ರಕ್ತ ಶುಕ್ಲ ಪ್ರಭಾ ಮಿಶ್ರಂ ಅತೈರ್ಕ್ಯಂ ತ್ರೈಪುರಂ ಮಹ. ಈ ಸರ್ವ ರೋಗಗಳಿಗೂ ಮನಸ್ಸು ಅಧಿಷ್ಠಾನ ಅಂತ ಚರಕ ಹೇಳ್ತಾನೆ. ಚರಕ ಮಹರ್ಷಿಗಳು ತಮ್ಮ ಚರಕ ಸಂಹಿತೆಯ ಸೂತ್ರ ಸ್ಥಾನದಲ್ಲಿ ಮನಸ್ಸು ಎಲ್ಲ ದ್ವಂದ್ವಗಳಿಗೂ ಸುಖ ದುಃಖಗಳಿಗೂ ಅಧಿಷ್ಠಾನವಾಗಿ, ಸ್ಥಾನವಾಗಿ, ಕಾರಣವಾಗಿ ನಿಲ್ಲುತ್ತೆ ಅಂತ ಹೇಳ್ತಾನೆ. ಎಲ್ಲ ಕಾಯಿಲೆಗಳು ಕೂಡ ಮನಸ್ಸಿನಲ್ಲಿ ಫಸ್ಟ್ ಉಟ್ಕೊಳ್ಳುತ್ತೆ. ಇದಕ್ಕೊಂದು ಉದಾಹರಣೆಯಾಗಿ ಒಂದು ರಿಸರ್ಚ್ ನಡೆದಿದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಡಾಕ್ಟರ್ ಮಸರು ಇಮೋಟೋ ಅಂತ ಜಪಾನ್ನಲ್ಲಿ ದೊಡ್ಡ ಸೈಂಟಿಸ್ಟು. ಇವರು ಏನು ಮಾಡ್ತಾರೆ, ಒಂದ್ಸಲ ಈ ಐಸ್ ಕ್ಯೂಬನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಗಮನಿಸ್ತಾರೆ. ಒಂದು ಐಸಿನ ಒಂದು ಕೋಶ, ಅದರ ಚಿತ್ರ ತುಂಬ ಚಿತ್ತಾರವಾಗಿ ಡಿಸೈನ್ ಆಗಿ ರಂಗೋಲಿ ಥರ ಕಾಣಿಸುತ್ತೆ. ಅದನ್ನ ನೋಡಿದ್ಮೇಲೆ ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ರೀತಿಯ ದ್ರವಗಳನ್ನ ಅಥವಾ ನೀರನ್ನ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿ ಹೇಗೆ ಕಾಣಿಸುತ್ತೆ, ಒಂದೇ ತರ ಇದೆಯಾ ಬೇರೆ ಬೇರೆ ತರ ಇದೆಯಾ ನೋಡ್ಬೇಕು ಅಂತ ಒಂದು ರಿಸರ್ಚ್ ಹಮ್ಮಿಕೊಳ್ತಾರೆ. ಅವಾಗ ಏನ್ ಮಾಡ್ತಾರೆ ಅವರು, ಒಳ್ಳೆ ಕುಡಿಯುವ ನೀರು, ತುಂಬಾ ಗಲೀಜಾಗಿರುವಂತಹ ನೀರು, ಇದನ್ನೆಲ್ಲ ಫಸ್ಟ್ ಟೆಸ್ಟ್ ಮಾಡಿ ನೋಡ್ತಾರೆ. ಆಗ ಅವರಿಗೆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಶುದ್ಧವಾದ ನೀರು ತುಂಬಾ ಚೆನ್ನಾಗಿರುವ ಚಿತ್ತಾರವನ್ನು ಕೊಡ್ತಾ ಇರುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ. ಈ ಕೆಟ್ಟದಾಗಿ ಇರುವಂತಹ ಸ್ವಲ್ಪ ಗಲೀಜಾಗಿರುವಂತಹ ನೀರು ತಗೊಂಡ್ರೆ ಅದರ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಬೇರೆ ಬೇರೆ ವಿಕೃತವಾಗಿ ಕಾಣ್ತಿರುತ್ತೆ. ಆಮೇಲೆ ಅವರು ಈ ಪ್ರಯೋಗನ 1 ವರ್ಷ ಏನ್ ಮಾಡ್ತಾರೆ, ಬೇರೆ ಬೇರೆ ಸ್ಥಳಗಳಿಂದ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿಯ ಭಿಕ್ಷುಗಳು ಇರುವಂತಹ ಜಾಗ, ಪೂಜೆಗಳು ನಡೆಯುವಂತಹ ಜಾಗದಿಂದ ನೀರು ತಗೊಂಡು ಅದನ್ನ ನೋಡ್ತಾರೆ. ಸ್ಲಮ್ಗಳಿಂದ ನೀರು ತಗೊಂಡು ನೋಡ್ತಾರೆ. ತುಂಬಾ ಗಲಾಟೆಗಳು ಗೊಂದಲಗಳು ಇರುವಂತಹ ಜಾಗದಿಂದೆಲ್ಲ ನೀರು ತಗೊಂಡು ಅದನ್ನ ಫಸ್ಟ್ ಐಸ್ ಕ್ಯೂಬ್ ಮಾಡಿ, ಆಮೇಲೆ ಐಸ್ ಕ್ಯೂಬ್ ಅನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಆ ಕೋಶವನ್ನ ಗಮನಿಸ್ತಾರೆ. ಆ ಚಿತ್ರಗಳು ಯಾವುದು ಒಳ್ಳೆ ಸ್ಥಳಗಳು ನಾವು ಹೇಳ್ತೀವಿ, ಪವಿತ್ರ ಸ್ಥಳಗಳು ಅಂತ ಹೇಳ್ತೀವಿ, ಅಲ್ಲಿಂದ ತಂದಿರುವ ಕೋಶಗಳ ಚಿತ್ರ ತುಂಬಾ ಸುಂದರವಾಗಿ ಚೆನ್ನಾಗಿರುತ್ತೆ. ಈ ಬೇರೆ ಬೇರೆ ಕಡೆಯಿಂದ ತಂದಿರುವಂತಹ ನೀರನ್ನು ತಂದಾಗ ತುಂಬಾ ಕೆಟ್ಟ ಚಿತ್ರಗಳು ಕಾಣಿಸುತ್ತೆ. ಆಮೇಲೆ ಅವರು ಇದನ್ನು ಮುಂದುವರಿಸ್ಬಿಟ್ಟು ಏನ್ ಮಾಡ್ತಾರೆ, ಅವರು ಈ 2 ಲೋಟಗಳಲ್ಲಿ ನೀರು ತಗೊಂಡ್ಬಿಟ್ಟು ಬೇರೆ ಬೇರೆ ರೂಮಲ್ಲಿ ಇಡ್ತಾರೆ. ಒಂದು ರೂಮಲ್ಲಿ ಇರೋ ನೀರಿಗೆ ದಿನ ಬೆಳಗಡೆ ಹೋಗಿ, ನೀನ್ ತುಂಬಾ ಪವಿತ್ರವಾದ ನೀರು, ನಾವು ಹೇಗೆ ಮಂತ್ರಗಳು ಹೇಳ್ತೀವಿ ಹಾಗೆ ಅವರು ಅದನ್ನ ಜಪಾನ್ ಭಾಷೆಯಲ್ಲಿ ಹೇಳ್ತಾರೆ. ನೀನ್ ತುಂಬಾ ಪವಿತ್ರವಾಗಿರೋ ನೀರು, ನಿನ್ನನ್ನು ಕುಡಿದವರಿಗೆಲ್ಲ ಆರೋಗ್ಯ ಚೆನ್ನಾಗುತ್ತೆ, ನೀನ್ ಎಲ್ಲರಿಗೂ ಸ್ನೇಹಿತ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ರೂಮಲ್ಲಿ ಇರೋ ನೀರ್ ಹತ್ರ ಹೋಗಿ, ಇದೇನು ನಿನ್ನ ಜೀವನ ಹಿಂಗೊಂದಿದ್ಯಾ, ನಿನ್ನಿಂದ ಏನು ಉಪಯೋಗ, ಯಾರಿಗೂ ಉಪಯೋಗ ಇಲ್ಲ ಅಂತೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಆ ನೀರಿನ ಜೊತೆ. ಆವಾಗ ಮತ್ತೆ ಅದೇ ರೀತಿ ಒಳ್ಳೆ ಮಾತಾಡಿರೋ ನೀರು ಒಳ್ಳೆ ಚಿತ್ರ ಕೊಡುತ್ತೆ, ಕೆಟ್ಟದಾಗಿ ಮಾತಾಡಿರುವಾಗ ನೀರು ಕೆಟ್ಟ ಚಿತ್ರಗಳನ್ನ ಕೊಡುತ್ತೆ. ಇದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮಾತಾಡೋದಿಲ್ಲ, ಪೇಪರ್ನಲ್ಲಿ ಬರೆದು ಸ್ಟಿಕ್ಕರ್ನ ಅಂಟಿಸ್ಬಿಡ್ತಾರೆ ಒಂದು ಬಾಟಲ್ ಮೇಲೆ. ಅಲ್ಲೂ ಹೀಗೆ ಆಗತ್ತೆ. ಒಳ್ಳೆ ಮಾತುಗಳನ್ನ ಬರೆದಿರೋ ಸ್ಟಿಕ್ಕರ್ ಅಂಟಿಸಿರುವಂತಹ ನೀರಿನ ಚಿತ್ರ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಕೆಟ್ಟ ಮಾತುಗಳನ್ನ ಆಡಿರುವಂತಹ ಬರೆದಿರುವಂತಹ ಬಾಟ್ಲಲ್ಲಿರುವ ಚಿತ್ರ ಕೆಟ್ಟದಾಗಿ ಬರುತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ನಮಗೆ ಅಂತಂದ್ರೆ, ನಮ್ಮ ಮನಸ್ಸು, ನಾವು ಏನ್ ಬರ್ಕೋತೀವಿ, ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀವಿ ಫಸ್ಟ್, ಮತ್ತೆ ನಾವು ಏನು ಮಾತಾಡ್ತೀವಿ, ಇವೆರಡು ಫಸ್ಟ್ ನಮ್ಮ ದೇಹದಲ್ಲೇ ಅದು ಪರಿಣಾಮ ಬೀರುತ್ತೆ. ಯಾಕೆ ಹೇಳಿ, ನಮ್ಮ ದೇಹದಲ್ಲಿ ಬಹಳ ಭಾಗ ನೀರಿನ ಅಂಶನೇ ಇರುತ್ತೆ. ಸೊ ನಾವು ಪ್ರತಿಯೊಂದು ಯೋಚನೆ ಮಾಡುವಾಗಲೂ ಕೂಡ ಇದು ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ ಅನ್ನೋಷ್ಟು ವಿವೇಚನೆ ನಮಗೆ ಇರಬೇಕು. ಇನ್ನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಪ್ರತಿದಿನ ನಾವು ಏನ್ ನೋಡ್ಕೋಬೇಕು ಅಂತ ತುಂಬಾ ಸಿಂಪಲ್ ಆಗಿ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಹಸಿವಾದ ಕೂಡಲೇ ಮುದ್ದೆ ಆಗ ತಿನ್ಬೇಕು, ಅಂದ್ರೆ ಹಸಿವಾದಾಗ ಮಾತ್ರ ಮುದ್ದೆ ತಿನ್ಬೇಕು, ಆಹಾರ ತಿನ್ಬೇಕು. ಬಿದ್ದ ಕೂಡಲೇ ನಿದ್ದೆ ಬರಬೇಕು, ಹಾಸಿಗೆ ಮೇಲೆ ಬಿದ್ದ ಕೂಡಲೇ ನಿದ್ದೆ ಬರಬೇಕು, ಬೆಳಗ್ಗೆ ಎದ್ದ ಕೂಡಲೇ ಲದ್ದಿ ಆಗ್ಬೇಕು. ಇದು ಸರಿಯಾಗಿ ನಡೆದರೆ ಜೀವನ ಆರೋಗ್ಯ ಎಲ್ಲ ಸರಿಯಾಗಿರುತ್ತೆ. ತುಂಬಾ ಜನ ಯೋಚನೆ ಮಾಡ್ತಾರೆ, ಈ ವಿಸರ್ಜನೆ ಅನ್ನೋದು ಯಾವಾಗ ಆದ್ರೆ ಏನು, ದಿನಕ್ಕೊಮ್ಮೆ ಆದ್ರೆ ಆಯ್ತು, 2 ದಿನಕ್ಕೊಂದ್ರೆ ಸಂಜೆ ಆದ್ರೆ ಆಯ್ತು, ರಾತ್ರಿ ಆದ್ರೆ ಸಾಕು ಅನ್ನೋ ಯೋಚನೆ ಇರುತ್ತೆ. ಹಾಗಿರೋದಿಲ್ಲ. ಸೂರ್ಯನು ಎಷ್ಟೆಷ್ಟೊತ್ತಿಗೂ ಬರೋದಿಲ್ಲ. ಸೂರ್ಯ ಬೆಳಗ್ಗೆನೆ ಉದಯ ಆಗೋದು, ಅಥವಾ ಸೂರ್ಯ ಉದಯ ಆದಾಗಲೇ ಬೆಳಗಾಗೋದು.
ಸೊ ಹೀಗೆ ಹೇಗೆ ಪ್ರಪಂಚದ ನಿಯಮ ನಡೆಯುತ್ತೋ ಹಾಗೆ ನಮ್ಮ ದೇಹದ ನಿಯಮ ಕೂಡ ನಡೀತಾ ಇರುತ್ತೆ. ಸೊ ಪ್ರಪಂಚದ ನಿಯಮ, ದೇಹದ ನಿಯಮ ಎರಡು ಸಮತೋಲನವಾಗಿ ಇಟ್ಕೊಳ್ತಾ ಹೋಗ್ಬೇಕು ನಾವು. ಒಂದು ಸಣ್ಣ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದ್ಸತಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದ ಸಮಯದಲ್ಲಿ 98ನೇ ಇಸ್ವಿಯಲ್ಲಿ ಒಂದು 17-18 ವರ್ಷದ ಹುಡುಗಿನ ಕರ್ಕೊಂಡು ಅವ್ರ ತಂದೆ ತಾಯಿ ಬಂದ್ರು. ನಮ್ಮ ಕ್ಲಿನಿಕ್ ಪಕ್ಕದ ರೋಡಲ್ಲೇ ಇದ್ರು ಅವರು ತುಂಬಾ ದೊಡ್ಡ ಫೈಲ್ ತಗೊಂಡ್ಬಂದ್ರು. ಆಕ್ಚುಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳು ಆಗಿರ್ಲಿಲ್ಲ. ಸ್ವಲ್ಪ ಭಯನೇ ಆಯ್ತು. ತುಂಬಾ ದೊಡ್ಡ ಫೈಲ್ ಇಟ್ಕೊಂಡು ಬಂದ್ಬಿಟ್ಟಿದ್ರು. ಆವಾಗಲೇ ಅವ್ರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಸ್ಕ್ಯಾನಿಂಗು, ಎಕ್ಸ್ರೇ, 28 ಏನೇನು ಟೆಸ್ಟ್ಗಳಿತ್ತು ಎಲ್ಲ ಮಾಡ್ಬಿಟ್ಟಿದ್ರು. ಆ ಹುಡುಗಿಗೆ ತಲೆನೋವು, ಪ್ರತಿ ದಿನ ತಲೆನೋವು, ಇಡೀ ತಲೆನೋವು, ಕತ್ತಿನಿಂದ ಮೇಲೆ ತಲೆನೋವು. ಆ ಹುಡುಗಿಗೆ ಓದಕ್ಕಾಗ್ತಿಲ್ಲ, ಬರೆದು ಅದನ್ನ ಪರೀಕ್ಷೆಯಲ್ಲಿ ಒಪ್ಸೋದಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು? ಇಷ್ಟೊಂದು ದೊಡ್ಡ ಫೈಲ್ ತಂದ್ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ನೋಡ್ತಾ ಬರ್ತೀನಿ. ಅವ್ರು ನೋಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಬ್ಲಡ್ ಟೆಸ್ಟ್ ಆಯ್ತು, ಎಕ್ಸ್ರೇ ಆಯ್ತು, ಸ್ಕ್ಯಾನಿಂಗ್ ಆಯ್ತು, MRI ಇಂಥದ್ದೆಲ್ಲ ಮಾಡಿದ್ದಾರೆ. ಕೊನೆಗೆ ಎಲ್ಲ ಕ್ವೈರಿ ಬರೆದಿಟ್ಬಿಟ್ಟಿದ್ದಾರೆ. ಬೆನ್ನು ಮೂಳೆಯ ಒಳಭಾಗದಲ್ಲಿ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಕಾಣದೇ ಇರುವಂತಹ ಜಾಗದಲ್ಲಿ ಟ್ಯೂಮರ್ ಇರಬಹುದು ಅಂತ ಬರೆದಿದ್ದಾರೆ ಒಬ್ಬರು ಡಾಕ್ಟರ್, ನ್ಯೂರಾಲಜಿಸ್ಟ್. ಆದ್ರೂ ಅವ್ರಿಗೆ ಕಾರಣ ಗೊತ್ತಾಗಿರ್ಲಿಲ್ಲ. ನಾನು ಎಲ್ಲ ನೋಡಿದೆ, ಎಲ್ಲ ಕೇಳಿದೆ. ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದೆ, ದಿನ ಬೆಳಗ್ಗೆ ಸರಿಯಾಗಿ ವಿಸರ್ಜನೆ ಆಗ್ತಿದೆಯಾ ಅಂತ. ಇಲ್ಲ, ಅವಳು 3-4 ವರ್ಷ ವಯಸ್ಸಿಂದನೂ ವಾರಕ್ಕೆ ಒಂದೇ ದಿನ ಹೋಗೋದು. ಸೊ ನಾನೇನ್ ಮಾಡಿದೆ, ಈ ದೊಡ್ಡ ದೊಡ್ಡ ಕಾಂಪ್ಲಿಕೇಟೆಡ್ ಫೈಲ್ಸ್ ಎಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಒಂದು ತ್ರಿಫಲಾ ಚೂರ್ಣ ಕೊಟ್ಟು, ಇದನ್ನ ದಿನ ರಾತ್ರಿ ಒಂದೊಂದು ಚಮಚ ಬಿಸಿನೀರಲ್ಲಿ ತಗೊಳ್ಳಿ, 1 ವಾರ ಬಿಟ್ಕೊಂಡು ಬನ್ನಿ ಅಂತಂದೆ. ಇವ್ರು ಬರಲೇ ಇಲ್ಲ. ನನಗೆ ಬೇರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಹೊಸದಲ್ವಾ, ಪೇಷಂಟ್ ಬರಲೇ ಇಲ್ಲ, ಏನು ಸರಿ ಹೋಗ್ಲಿಲ್ಲ, ಇನ್ನೊಬ್ರು ಸ್ಪೆಷಲಿಸ್ಟ್ ಹತ್ರ ಹೋಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ 1 ತಿಂಗಳಾದ್ಮೇಲೆ ಒಂದ್ ದಿವಸ ಅವ್ರ ತಂದೆ ನಮ್ಮ ಕ್ಲಿನಿಕ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು. ನಮಸ್ಕಾರ ಅಂದ್ರು. ಏನು ಮಗಳು ಹೇಗಿದ್ದಾರೆ ಅಂತ ಸುಮ್ಮನೆ ಕೇಳಿದೆ. ನಾವು ಕೇಳೋದು ಕಷ್ಟ ಪೇಷಂಟ್ನ, ನೀವ್ ಹೇಗಿದ್ದೀರಾ ಅಂತ. ಯಾಕೆ ಬರ್ಲಿಲ್ಲ ಅಂತ ಇವ್ರು ಕೇಳ್ತಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರಲ್ಲ ಅವರು. ಸೊ ಆಗ ಅವರು, ಇಲ್ಲ ಸರ್ ನೀವು ಪೌಡ್ರ್ ಕೊಟ್ರಲ್ಲ, ತಗೊಂಡ್ಮೇಲೆ ತಲೆನೋವು ಹೊಟ್ಟೋಯ್ತು ಅಂದ್ರು. ಏನಿಲ್ಲ, ತ್ರಿಫಲಾ ಚೂರ್ಣ ತಗೊಂಡ್ಮೇಲೆ ದಿನ ಬೆಳಗ್ಗೆ ಸರಿಯಾಗಿ ಆಗ್ತಾ ಇದೆ, ತಲೆನೋವು ಹೊರಟೋಯ್ತು. 15 ವರ್ಷದ ಸಮಸ್ಯೆ 1 ಚಮಚ ಪುಡಿಯಲ್ಲಿ ಹೊರಟೋಯ್ತು. ಸೊ ಅಂದ್ರೆ ಈ ಸಮಸ್ಯೆ ದೊಡ್ಡದಾಗಿದೆ, ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದಾರೆ, ದೊಡ್ಡ ದೊಡ್ಡ ಫೈಲ್ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಸಮಸ್ಯೆ ನಿಜವಾಗ್ಲೂ ದೊಡ್ಡದಿರ್ಬೇಕು ಅಂತ ಏನೂ ಇಲ್ಲ. ಅವಳನ್ನ, ಆ ಹುಡುಗಿನ ಅಷ್ಟೂ ಜನ ಡಾಕ್ಟ್ರು ಮೋಷನ್ ಸರಿಯಾಗಿ ಆಗ್ತಿದ್ಯಾ ಅಂತ ಕೇಳಿರ್ಲಿಲ್ಲ ಅಷ್ಟೇ. ಇದೊಂದೇ ಆಯುರ್ವೇದದಲ್ಲಿ ಹೇಳಿ, ಪ್ರತಿ ಪೇಷಂಟ್ ಬಂದಾಗ ನಾವು ಅದನ್ನೇ ಕೇಳ್ತೀವಿ. ನಿದ್ರೆ ಚೆನ್ನಾಗಿ ಮಾಡ್ತೀರಾ, ಊಟ ಚೆನ್ನಾಗಿ ಮಾಡ್ತೀರಾ, ಸಮಯಕ್ಕೆ ಸರಿಯಾಗಿ ಮಾಡ್ತೀರಾ, ಸಮಯಕ್ಕೆ ಸರಿಯಾಗಿ ವಿಸರ್ಜನೆ ಆಗ್ತಿದ್ಯಾ, ಖುಷಿ ಆಗಿದ್ದೀರಾ, ಇಷ್ಟೇ. ಇದರಲ್ಲೇ ಆರೋಗ್ಯದ ಸೂತ್ರ ಇರೋದು, ಇದರಲ್ಲೇ ಆರೋಗ್ಯದ ರಹಸ್ಯ ಇರೋದು. ಖುಷಿಯಾಗಿರ್ಬೇಕು, ನಮ್ಮ ದೇಹದ ನಾವು ಗಮನಿಸ್ಕೋಬೇಕು, ಸಣ್ಣ ಪುಟ್ಟ ಏರುಪೇರಾದಾಗ ಅದನ್ನ ಬೇಗ ಸರಿ ಮಾಡ್ಕೋಬೇಕು. ಇದನ್ನ ನಾವು ಮರ್ತಿರೋದ್ರಿಂದ ದೊಡ್ಡದಾಗ್ತಾ ಹೋಗುತ್ತೆ, ಫೈಲು ದೊಡ್ಡದಾಗುತ್ತೆ ಅಷ್ಟೇ. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಗಣ್ಯರೆಲ್ಲರೂ ಬಂದಿದ್ದಾರೆ. ನಮಸ್ಕಾರ. ಮನಸ್ಸಿನ ಜೀವನದ ಆರೋಗ್ಯದ ಕುರಿತಾಗಿ ಜ್ಯೋತಿಶಂಕರ್ ಮೇಡಮ್ ಅವ್ರು ಮಾತಾಡಿದ್ರೆ, ದೇಹದ ಹಾಗೂ ಅದರ ಆರೋಗ್ಯ, ಚಟುವಟಿಕೆ ಇದರ ಕುರಿತಾಗಿ ಮಾತನಾಡಿದಂತಹ ಶ್ರೀ ರಾ ಸತ್ಯನಾರಾಯಣರವರ ಶಿಷ್ಯರೇ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಭಟ್ ಅವರಿಗೆ ಬ್ರಹ್ಮವಿದ್ಯಾ ಪರವಾಗಿ ಒಂದು ಕಿರು ಕಾಣಿಕೆ.